ನವಲಗುಂದ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿವಿಧ ಪ್ರಕರಣಗಳಲ್ಲಿ 6 ಜನ ಕಳ್ಳರನ್ನ ಬಂಧಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದ ನವಲಗುಂದ ಪೊಲೀಸ್ ಠಾಣಾ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ ಎಂದು ಧಾರವಾಡ ಪೊಲೀಸ್ ಅಧೀಕ್ಷಕರಾದ ಗೋಪಾಲ್ ಬ್ಯಾಕೋಡ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಶುಕ್ರವಾರ ದಿವಸ ನಗರದ ಪೊಲೀಸ್ ಠಾಣಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಇತ್ತೀಚೆಗೆ ಕಳ್ಳತನ ಪ್ರಕರಣ ಹೆಚ್ಚಿದ್ದು, ಸಾರ್ವಜನಿಕರಿಗೆ ತಲೆಬಿಸಿಯಾಗಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ನಮ್ಮ ನವಲಗುಂದ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 17/6/25ರಂದು ಸಲ್ಮಾನ್ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಮನೆ ಕಳ್ಳತನ ಸಂಬಂಧಪಟ್ಟಂಗೆ. ಈ ಪ್ರಕರಣವನ್ನ ನಮ್ಮ ಇನ್ಸ್ಪೆಕ್ಟರ್ ಆದ ರವಿ ಕಪ್ಪತ್ನವರು ಮತ್ತು ಅವರ ಟೀಮು ಮತ್ತು PSI ಜನಾರ್ದನ ಅವರ ಟೀಮ್ ಎಲ್ಲ ಕೂಡಿ ಪ್ರಕರಣ ಭೇದಿಸಲಿಕ್ಕೆ ಪ್ರಯತ್ನ ಮಾಡಿ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿ ಇವತ್ತು ಒಟ್ಟಾರೆ 6 ಜನದ ಆರೋಪಿಗೆ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಮುಂದೆ ನಮ್ಮ ಇಂಟ್ರಾಗೇಷನ್ ಮಾಹಿತಿ ಬಂದ ಪ್ರಕಾರ ಅವರು ಈ ಮುಂದಿನ ಇದಕ್ಕೆ ಮುಂಚಿತವಾಗಿ ಸುಮಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ 2024ರ 2 ಪ್ರಕರಣಗಳು, 25ರ 1, ಇದು 1, ಹಾಗೆ 2005 ಸವದತ್ತಿ ಬೆಳಗಾಂ ಜಿಲ್ಲೆ ಸವದತ್ತಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕಂಡು ಬರ್ತದೆ. ಇವರಿಂದ ಈ 6 ಜನದಿಂದ ಒಟ್ಟಾರೆ ಇಲ್ಲಿವರೆಗೆ 267 ಗ್ರಾಂ ಬಂಗಾರ, 470 ಗ್ರಾಂ ಬೆಳ್ಳಿ ಇಷ್ಟು ರಿಕವರಿ ಮಾಡಿದ್ದಾರೆ. ಸುಮಾರು 26 ಲಕ್ಷ ಪ್ರಾಪರ್ಟಿ ರಿಕವರಿ ಮಾಡಿ ಇವತ್ತು ನಮ್ಮ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ಹುಬ್ಬಳ್ಳಿ. ವರದಿ ಬಾಲು.